ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆಕ್ರೋಶಕ್ಕೆ ಮಣಿದ ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸದ ಆಮಂತ್ರಣ ಪತ್ರಿಕೆ ರಾತ್ರೋರಾತ್ರಿ ಪರಿಷ್ಕರಿಸಿ ಮರುಮುದ್ರಣ. ರಾಜಕೀಯದಲ್ಲಿ ಜನಶಕ್ತಿ ಮತ್ತು ಜನಾಭಿಪ್ರಾಯಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಪುತ್ತೂರು ಕಾಂಗ್ರೆಸ್ನಲ್ಲಾಗಿರುವ ಈ ಒಂದು ಬೆಳವಣಿಗೆನೇ ಸಾಕ್ಷಿ. ಪುತ್ತೂರಿನಲ್ಲಿ ಫೆಬ್ರವರಿ 6ರಂದು ನಡೆಯಲಿರುವ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನ ಹೆಸರಿಲ್ಲದೆ ಇರುವುದಕ್ಕೆ ವ್ಯಕ್ತವಾದ ಭಾರೀ ಟೀಕೆಯ ಬೆನ್ನಲ್ಲೇ ಕಾಂಗ್ರೆಸ್ ತನ್ನ ಪ್ರಮಾದವನ್ನು ತಿದ್ದಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಕೇವಲ ಬಿಟ್ಟಿ ಕೆಲಸಕ್ಕೆ ಮಾತ್ರನಾ ಅನ್ನೋ ಪ್ರಶ್ನೆಯೊಂದಿಗೆ ಆಕ್ರೋಶದ ಅಲೆ ಎದ್ದ ತಕ್ಷಣ ಎಚ್ಚೆತ್ತುಕೊಂಡ ಪುತ್ತೂರು ಕಾಂಗ್ರೆಸ್ ನಾಯಕರು ಈಗ ಆಮಂತ್ರಣ ಪತ್ರಿಕೆಯನ್ನು ರಾತ್ರೋರಾತ್ರಿ ಬದಲಾಯಿಸಿ ಮರು ಮುದ್ರಣ ಮಾಡಿ ವಿವಾದಕ್ಕೆ ತೇಪೆ ಹಚ್ಚಿದ್ದಾರೆ. ಮರುಮುದ್ರಣ ಆಮಂತ್ರಣ ಪತ್ರಿಕೆಯ ಅತಿಥಿಗಳ ಪಟ್ಟಿಯ ಕೊನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ಹೆಸರನ್ನ ಸೇರಿಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಶಮನಕ್ಕೆ ಮುಂದಾಗಿದೆ. ಮೊದಲಿದ್ದ ಆಮಂತ್ರಣ ಪತ್ರಿಕೆಯಲ್ಲಿ ಜಿಲ್ಲೆಯ ಪ್ರಮುಖ ಮುಸ್ಲಿಂ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನೇ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು. ಇದರಿಂದ ಕುಪಿತಗೊಂಡ ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದವರನ್ನ ವೇದಿಕೆಯಿಂದ ದೂರ ಇಟ್ಟಿರುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಕೈ ನಾಯಕರು ಈಗ ಹೊಸ ಆಮಂತ್ರಣ ಪತ್ರಿಕೆಯನ್ನ ಹೊರತಂದಿದ್ದಾರೆ. ಮರುಮುದ್ರಣಗೊಂಡಿರುವ ಈ ನೂತನ ಆಮಂತ್ರಣ ಪತ್ರಿಕೆಯ ಕೊನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ಹೆಸರನ್ನ ಅತಿಥಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಈ ಮೂಲಕ ತಡವಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿರುವ ಕಾಂಗ್ರೆಸ್ ಮುನಿಸಿಕೊಂಡಿರುವ ಕಾರ್ಯಕರ್ತರನ್ನ ಸಮಾಧಾನಪಡಿಸೋಕೆ ಮುಂದಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಮಹತ್ವದ ಕ್ಷೇತ್ರ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸಿ ಕಾಂಗ್ರೆಸ್ನ ಅಶೋಕ್ ರೈ ಅವರು ಗೆಲುವು ಸಾಧಿಸುವಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರ ವಹಿಸಿದ್ವು. ಸುಮಾರು 90% ಹೆಚ್ಚಿನ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ರು. ಆದರೆ ಈಗ ಅದೇ ಪಕ್ಷದ ಕಚೇರಿಯ ಶಿಲಾನ್ಯಾಸದಂತಹ ಮಹತ್ವದ ಕಾರ್ಯಕ್ರಮದಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ನಾಯಕನ ಹೆಸರು ಅತಿಥಿಗಳ ಪಟ್ಟಿಯಲ್ಲಿ ಇರಲಿಲ್ಲ. ಸ್ಥಳೀಯ ಮುಸ್ಲಿಂ ಕಾಂಗ್ರೆಸ್ ನಾಯಕರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಸಲಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಆಕ್ರೋಶ ಹೊರಹಾಕಿರುವ ಎಸ್ಎ ರಹಿಮಾನ್ ಮಿತ್ತೂರು ಅನ್ನೋರು, ಇದು ಮುಸ್ಲಿಮರ ಮತಗಳಿಂದಲೇ ಶಾಸಕರನ್ನ ಆರಿಸಿದ ಪುತ್ತೂರಿನ ಕಾಂಗ್ರೆಸ್ ಭವನದ ಸ್ಥಿತಿ. ಆಮಂತ್ರಣ ಪತ್ರಿಕೆಯಲ್ಲಿ ಕಾಟಾಚಾರಕ್ಕಾದ್ರೂ ಒಬ್ಬ ಮುಸ್ಲಿಂ ನಾಯಕನ ಹೆಸರನ್ನ ಹಾಕಬಹುದಿತ್ತು. ಆದರೆ ಈಗ ಕೇಳಿದ್ರೆ ಅವರು ಪ್ರೋಟೋಕಾಲ್ ಅನ್ನೋ ನೆಪ ನೀಡಬಹುದು. ನೆನಪಿಡಿ, ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಕಟ್ಟೋರು 99% ಜನ ಮುಸ್ಲಿಮರು, ಸಭಿಕರ ಸಾಲಿನಲ್ಲಿ ಕುಳಿತು ಜೈಕಾರ ಹಾಕೋರು 75% ಜನ ಮುಸ್ಲಿಮರು. ಆದರೆ ವೇದಿಕೆಯ ಮೇಲೆ ಮಾತ್ರ ಮುಸ್ಲಿಮರಿಗೆ ಸ್ಥಾನವಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾಗಿ ಮುಸ್ಲಿಮರೇ ಹೆಚ್ಚಿರ್ತಾರೆ, ಅವರು ಕಾರ್ಯಕರ್ತರಾಗಿ ದುಡಿತಾರೆ, ಅವರೇ ಬ್ಯಾನರ್ ಹಾಕಿ ಕಾಂಗ್ರೆಸ್ ನಾಯಕರನ್ನ ಸ್ವಾಗತಿಸಿ ಖುಷಿ ಪಡ್ತಾರೆ. ಕೊನೆಗೆ ವೇದಿಕೆಯಲ್ಲಿ ಮುಸ್ಲಿಮರನ್ನ ಒಮ್ಮೆ ಹೊಗಳಿದ್ರೆ ಅವ್ರಿಗಷ್ಟೇ ಸಾಕಾಗತ್ತೆ ಅಂತ ರಹಿಮಾನ್ ಮಿತ್ತೂರು ವ್ಯಂಗ್ಯವಾಗಿ ಹೇಳಿದ್ರು. ಮತ್ತೋರ್ವ ಹಕ್ ನೆಲ್ಯಾಡಿ ಅನ್ನೋರು, ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಚೇಲಾಗಿರಿ ಮಾಡೋಕೆ, ನಾಯಕರ ಕಾರಿನ ಡೋರ್ ಓಪನ್ ಮಾಡೋಕಷ್ಟೇ ಸೀಮಿತರ. ಉಪಮುಖ್ಯಮಂತ್ರಿಗಳೊಂದಿಗೆ ವೇದಿಕೆ ಹಂಚಿಕೊಳ್ಳೋಕೆ ಮುಸ್ಲಿಂ ನಾಯಕರಿಗೆ ಲಾಯ್ಕ್ ಇಲ್ಲ ಅನ್ನೋ ಸಂದೇಶವನ್ನ ಈ ಆಮಂತ್ರಣ ಪತ್ರಿಕೆ ನೀಡ್ತಿದೆ. ಸ್ವಾಭಿಮಾನ ಇರೋರು ಈ ಕಾರ್ಯಕ್ರಮವನ್ನ ಬಹಿಷ್ಕರಿಸಬೇಕು ಅಂತ ಕರೆ ನೀಡಿದ್ರು. ಪುತ್ತೂರು ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಅಲ್ಪಸಂಖ್ಯಾತ ಮತಗಳೇ ಅಡಿಪಾಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗ್ಲಿ ಅಥವಾ ಪುತ್ತೂರಿನಲ್ಲಾಗ್ಲಿ ಸಮರ್ಥ ಮುಸ್ಲಿಂ ನಾಯಕರ ಕೊರತೆಯೇನೂ ಇಲ್ಲ. ಹೀಗಿದ್ರೂ ಉದ್ದೇಶಪೂರ್ವಕವಾಗಿಯೇ ಆಮಂತ್ರಣ ಪತ್ರಿಕೆಯಿಂದ ಹೆಸರನ್ನ ಕೈಬಿಡಲಾಗಿದೆ ಅಂತ ಹಲವರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪುತ್ತೂರು ಶಾಸಕ ಅಶೋಕ್ ರೈ ಅವರು ಕಳೆದ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು. ಸಂಘ ಪರಿವಾರದ ಹಿನ್ನೆಲೆಯವರು. ಅವರು ಈಗಲೂ ಸಂಘ ಪರಿವಾರದ ಆಶಯಗಳನ್ನೇ ಅನುಸರಿಸ್ತಾರೆ. ಮೃದು ಹಿಂದುತ್ವವೇ ಅವರ ಪಾಲಿಸಿ ಅನ್ನೋ ಟೀಕೆ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಅಶೋಕ್ ರೈ ಅವರು ಈ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ತಮ್ಮದೇ ಶೈಲಿಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಸಂಘ ಪರಿವಾರದ ಕಾರ್ಯಕ್ರಮಗಳಿಗೆ ಹೋಗೋದು, ಸಂಘದ ನಾಯಕರನ್ನ ಭೇಟಿಯಾಗೋದು, ಇವೆಲ್ಲವನ್ನು ಅವರು ಯಾವುದೇ ಮುಲಾಜಿಲ್ಲದೆ ಮಾಡ್ತಿದ್ದಾರೆ. ಸಾಲದಕ್ಕೆ ಇತ್ತೀಚೆಗೆ ಸಂಘ ಪರಿವಾರದ ನಾಯಕರ ಧಾಟಿಯಲ್ಲೇ ತೀರಾ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ವಿವಾದ ಮಾಡಿಕೊಂಡಿದ್ರು. ಒಟ್ಟಾರೆ ಪುತ್ತೂರಿನಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಪುತ್ತಿಲ ಸ್ಪರ್ಧೆಯಿಂದಾಗಿ ಗೆದ್ದ ಕಾಂಗ್ರೆಸ್ನ ಅಶೋಕ್ ರೈ ಅವರು ಬಿಜೆಪಿ ಶಾಸಕರಂತೇನೇ ವರ್ತಿಸುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರುವ ಅಸಮಾಧಾನ. ಕೇಪು ಗ್ರಾಮದ ಉಳ್ಳಾಲ್ತಿ ದೇವಸ್ಥಾನದ ವಠಾರದಲ್ಲಿ ಅನುಮತಿ ಇಲ್ಲದೆ ಇದ್ರೂ ಪೊಲೀಸರ ವಿರೋಧದ ನಡುವೇನೂ ಶಾಸಕರು ಸ್ವತಃ ನಿಂತು ಕೋಳಿ ಅಂಕ ನಡೆಸಿ ಇನ್ನೊಂದು ವಿವಾದ ಉಂಟಾಗಿತ್ತು. ಪೊಲೀಸರು ಅಕ್ರಮವನ್ನ ತಡೆಯಲು ಬಂದಾಗ ಜನರನ್ನ ಚದುರಿಸುವ ಬದಲು ಯಾರೂ ಓಡಬೇಡಿ, ಕೋಳಿ ಅಂಕ ಸಂಜೆವರೆಗೆ ನಡೆಯುತ್ತೆ, ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಶಾಸಕರೇ ಅಭಯ ನೀಡಿದ್ದು ಸುದ್ದಿಯಾಗಿತ್ತು. ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಕೋಲಾರ ಕೈ ಮಾಡಿ ನಿಗಲ ಕೋಲಾರ ಮಾಡಲಿ ದಾಲಾಪಿಚ್
ಏನು ಗೊತ್ತಾ? ಇದೆಲ್ಲದರ ನಡುವೆ ಈ ಆಮಂತ್ರಣ ಪತ್ರ ವಿವಾದವು ಶಾಸಕರ ಜಾಣ ಮರೆವು ಎಂಬ ಅಭಿಪ್ರಾಯವೇ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗಿತ್ತು. ಆದರೆ ಮರೆವು ಆಕಸ್ಮಿಕವೇ ಅಥವಾ ಉದ್ದೇಶಪೂರ್ವಕವೇ ಎಂಬ ಪ್ರಶ್ನೆ ಮಾತ್ರ ಇನ್ನೂ ಜನರಲ್ಲಿ ಉಳಿದಿದೆ. ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಲ್ಲುವ ಸಮುದಾಯವನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಸೇರಿಸೋಕೆ ಕೊನೆ ಕ್ಷಣದವರೆಗೂ ಕಾಯ್ಬೇಕಾಯ್ತಾ? ಮತ್ತು ಆಕ್ರೋಶ ವ್ಯಕ್ತವಾದ ಮೇಲೆ ಮಾತ್ರ ಮುಸ್ಲಿಂ ನಾಯಕರು ನೆನಪಾದ್ರ ಅನ್ನೋ ಚರ್ಚೆ ಈಗ ಪುತ್ತೂರಿನ ರಾಜಕೀಯ ವಲಯದಲ್ಲಿ ನಡೀತಿದೆ. ಏನೇ ಆಗ್ಲಿ, ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದ ಆಕ್ರೋಶ ಕಾಂಗ್ರೆಸ್ ನಾಯಕತ್ವಕ್ಕೆ ದೊಡ್ಡ ಎಚ್ಚರಿಕೆಯನ್ನಂತೂ ನೀಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.